ಟಾಕ್ಸಿಕ್ ಮೂವಿ ಹೇಗಿದೆ ಬ್ರೋ? ಬೆಳಗ್ಗೆಯಿಂದ ಬರ್ತಿರುವಂಥ ಮ್ಯಾಕ್ಸಿಮಮ್ ಡಿ ಎಮ್ಗಳಲ್ಲಿ ನನಗೆ ಬರ್ತಿರುವಂಥ ಟಾಪಿಕ್ ಇದ್ದಾನೆ. ಖಂಡಿತ ಟಾಕ್ಸಿಕ್ ಬಗ್ಗೆ ಮಾತಾಡೋಣ. ಟಾಕ್ಸಿಕ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದಷ್ಟು ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ ನಿಮಗೆ. ಏನು ಅಂದರೆ ಒಂದಷ್ಟು ವೀಸು ಅಂತ ಹಾಕ್ತಾರಲ್ಲ ನೋಟ್. ಏನು ಅಂತಂದರೆ, ಮೊದಲನೇದಾಗಿ ನಾನೊಂದು ಸಿನಿಮಾ ನೋಡೋಕ್ಕೆ ಹೋದಾಗ ಅಥವಾ ಒಂದು ಬಿಗ್ ಬಜೆಟ್ ಸಿನಿಮಾ, ಈ ಥರದೊಂದು ಸಿನಿಮಾ, ಬಿಗ್ ಸ್ಕೇಲ್ ಸಿನಿಮಾ ಅಂತ ಹೋದಾಗ ನಾನು ಯಾವತ್ತೂ ಕೂಡ ಟ್ವಿಟ್ಟರ್ ಓಪನ್ ಮಾಡಲ್ಲ, ಇನ್ಸ್ಟಾಗ್ರಾಮ್ ಅಂತೂ ಓಪನ್ ಮಾಡೋ ಚಾನ್ಸೇ ಇಲ್ಲ, ಹಾಗೆ ಸೋಷಿಯಲ್ ಮೀಡಿಯಾ ಕಡೆ ತಲೆ ಹಾಕಲ್ಲ. ನಾನೇನಿದ್ರು ಕೂಡ ನನ್ನ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾ ನೋಡ್ತೀನಿ. ಇನ್ನೊಬ್ಬರ ರಿವ್ಯೂ, ಇನ್ನೊಬ್ಬರ ಮಾತುಗಳು ಅಥವಾ ಇನ್ನೊಬ್ಬರ ಒಂದು ಟೀಕೆ ಟಿಪ್ಪಣಿ ಅದನ್ನು ನಾನು ನೋಡ್ಕೊಂಡು ಹೋದಾಗ ಮೇ ಬಿ ನಾನು ಅವರ ಆ್ಯಂಗಲಲ್ಲಿ ಸಿನಿಮಾ ನೋಡೋಕ್ಕೆ ಶುರು ಮಾಡ್ತೀನಿ. ನನ್ನ ಪರ್ಸ್ಪೆಕ್ಟಿವ್ ನಾನು ಮರೆತು ಹೋಗ್ತೀನಿ. ಆ ಆ್ಯಂಗಲಲ್ಲೇ ನೋಡ್ತೀನಿ. ನೆಗೆಟಿವ್ ಇದ್ದರೆ ನೆಗೆಟಿವೇ ನೋಡ್ತೀನಿ, ತುಂಬ ಹೈಪ್ ಮಾಡಿದ್ರೆ ಆ ಹೈಪ್ ಲೆವೆಲಲ್ಲೇ ನೋಡೋಕ್ಕೆ ಹೋಗ್ತೀನಿ. ಎಲ್ಲೋ ನನ್ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕಾಣಿಸಲ್ಲ, ನಂಬರ್ ಒನ್. ಎರಡನೇದಾಗಿ, ನನ್ನ ವ್ಯೂವರ್ಸ್ಗೆ ಸಿನಿಮಾ ತುಂಬ ಚೆನ್ನಾಗಿದ್ದು ಅದ್ರ ಬಗ್ಗೆ ಏನೋ ನೆಗೆಟಿವ್ ರಿವ್ಯೂ ಮಾಡಿ ಏನೋ ಒಂದಷ್ಟು ಮಸಾಲ ಮಿಕ್ಸ್ ಮಾಡಿ ನಾನೇನೋ ವ್ಯೂ ಗಳಿಸ್ಬೇಕು, ಅಥವಾ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಸುಮ್ಮನೆ ನಾನು ಬಿಲ್ಡಪ್ ಕೊಟ್ಟು ನನ್ನ ವ್ಯೂವರ್ಸ್ಗೆ ಮೋಸ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಜೊತೆಗೆ ನನ್ನ ಬಾಂಡಿಂಗ್ ನಾನು ಇಟ್ಕೊಂಡಿರೋದು ಫಾರ್ ಎ ಲಾಂಗ್ ಟರ್ಮ್. ಸಿನಿಮಾಗಳು ಬರ್ತವೆ ಹೋಗ್ತವೆ, ಬಟ್ ಕೆಲವೊಂದು ಸಲ ನಾವು ಕೊಟ್ಟಿರುವಂಥ ರಿವ್ಯೂ ಇರ್ಬೋದು, ಅಥವಾ ಕೆಲವೊಂದು ನಾವು ಹೇಳುವಂಥ ಮಾತುಗಳು, ಅಥವಾ ಸ್ವಲ್ಪ ಹೈಪ್ ಮಾಡಿ ಇದೊಂದು ಬಿಗ್ ಬಜೆಟ್ ಸಿನಿಮಾ ಎಲ್ಲ ನಾನು ಬಂದು ವೀಡಿಯೋ ನೋಡ್ತಾರೆ, ಇದೆಲ್ಲ ಏನೊಂದು ಎಕ್ಸ್ಟ್ರಾಗಳನ್ನು ಮಾಡಿ ನಾನು ರಿವ್ಯೂ ಮಾಡೋಕ್ಕೂ ಹೋಗಲ್ಲ. ನಾನು ಇರೋ ವಿಷಯವನ್ನು ಹೇಳ್ತೀನಿ. ನನಗೆ ಈ ಸಿನಿಮಾ ರಿವ್ಯೂ ಅನ್ನೋದಕ್ಕಿಂತ ಇದು ಮೈ ಒಪಿನಿಯನ್. ರಿವ್ಯೂ ಅನ್ನೋದು ರಾಂಗ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಮುಂಚೆ ಹಾಕ್ತಿದ್ದೆ, ರಿವ್ಯೂ ಅಂತ ಮಾಡಬೇಕಾದ್ರೆ ನಾನು ಕೂಡ ಒಂದು ಸಿನಿಮಾ ಮಾಡಿರಬೇಕು, ನನಗೂ ಎಲ್ಲ ಇದರಲ್ಲೂ ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಆಗ ಐ ಕ್ಯಾನ್ ರಿವ್ಯೂ ಅನದರ್ ಸಿನಿಮಾ ಅನ್ನೋದು ನಾನು ಇತ್ತೀಚಿನ ದಿನಗಳಲ್ಲಿ ಕಲ್ತಿರೋದು. ಸೊ ಲೆಟ್ ಸ್ಟಾರ್ಟ್. ಇದು ಜಸ್ಟ್ ಒಂದು ಟಿಪ್ಪಣಿ ಅಷ್ಟೇ. ಮೊದಲಿಗೆ ಸಿನಿಮಾದ ಪ್ಲಾಟ್ ಬಗ್ಗೆ ಹೇಳ್ತೀನಿ. ನಿಮಗೆ ಎಲ್ಲೂ ಕೂಡ ಇಲ್ಲಿ ಸ್ಪಾಯ್ಲರ್ಸ್ ಇರಲ್ಲ, ಕತೆ ಏನು ಹೇಳಲ್ಲ ನಾನು. ಸೊ ಒಂದಷ್ಟು ಏನು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿದ್ದಾರೆ ಸಿನಿಮಾ ಲಾಂಚ್ ಆಗೋಕ್ಕೆ, ಅದನ್ನು ಹೇಳ್ತೀನಿ. ಗೋವಾದ ಒಂದು ನೆಲೆಯಲ್ಲಿ ನಡೆಯುವಂಥ ಒಂದು ಸ್ಟೋರಿ ಇದು. ಪೋರ್ಚುಗೀಸರ ಒಂದಷ್ಟು ಕಬ್ಜಾದಲ್ಲಿರುತ್ತೆ. 1947, 1967ನಲ್ಲಿ ಎರಡು ಒಂದು ಕಾಲಘಟ್ಟದಲ್ಲಿ ಬರುವಂಥ ಸ್ಟೋರಿ ಇದು. ತಂದೆ ಮಗ, ನಿಮಗೆ ಹೇಗೂ ಗೊತ್ತೇ ಇದೆ, ರಾಯ, ಟಿಕೆಟ್. ಜೊತೆಗೆ ಬರುವಂಥ ಕ್ಯಾರೆಕ್ಟರ್ಗಳು ಕಿಯಾರಾ ನದಿಯಾ ಆಗಿ ಬರ್ತಾರೆ, ಗಂಗಾ ಆಗಿ, ನಯನತಾರ ಬರ್ತಾರೆ ಅವರ ಸಹೋದರಿಯಾಗಿ. ಸೊ ಹಾಗೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ರುಕ್ಮಿಣಿ ಕ್ಯಾರೆಕ್ಟರ್ ಮೆಲಿಸಾ ಆಗಿ ಬರುತ್ತೆ, ತಾರಾ ಸುತಾರಿಯಾ, ಹುಮಾ ಕುರೇಶಿ, ಇವರೆಲ್ಲ ನೀವು ನೋಡಿದ್ದಾರೆ ಟ್ರೈಲರಲ್ಲಿ, ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಸೊ ನಾರ್ಮಲಿ ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲಿ ಏನಿರುತ್ತೆ, ಸೊ ಆ ಥರದ್ದೊಂದು ಇಲ್ಲಿರುತ್ತೆ. ಅಂದರೆ ನಂದೇ ನಡಿಬೇಕು ಅನ್ನೋದು, ಸೊ ತನ್ನ ಒಂದು ಆಧಿಪತ್ಯ ಇರಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್. ಅದು ನೀವು KGF ಅಲ್ಲೂ ಕೂಡ ನೋಡಿದ್ದೀರಾ. ಬಟ್ KGFಗಿಂತ ಇದು ಹೇಗೆ ಅಂತಂದರೆ ಸ್ವಲ್ಪ ವಿಂಟೇಜ್ ಒಂದು ಡ್ರಾಮಾ ಥರ ಬರುತ್ತೆ, ಒಂದು ಟಾಂಬಾಯ್ ಕ್ಯಾರೆಕ್ಟರ್ ಥರ ಬರುತ್ತೆ. ಸೊ ಹಾಗೆ ನಿಮಗೆ ಇದೊಂದು ಟಿಪಿಕಲ್ ಗ್ಯಾಂಗ್ಸ್ಟರ್ ಸಿನಿಮಾನ ಬರೀ ಇದರಲ್ಲಿ ಶೂಟ್ ಮಾಡೋದು, ಹೊಡೆಯೋದು ಅಷ್ಟೇ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಇದರಲ್ಲಿ ಒಂದು ಅಂಡರ್ ಕರೆಂಟ್, ಒಂದು ಎಮೋಷನ್ ಇದೆ. ನಿಮಗೆ ಸಿನಿಮಾದ ಉದ್ದಕ್ಕೂ ಕೂಡ ಆ ಎಮೋಷನ್ ಕ್ಯಾರಿ ಆಗ್ತಾ ಹೋಗುತ್ತೆ. ಅವನೊಬ್ಬ ಗ್ಯಾಂಗ್ಸ್ಟರ್, ಒಬ್ಬ ಬೀಸ್ಟ್, ಒಬ್ಬ ಕ್ರೂರಿ ಆದರೂ ಕೂಡ, ಮೃಗ ಆಗಿದ್ರೂ ಕೂಡ ಆತನಲ್ಲೂ ಕೂಡ ಭಾವನೆಗಳಿರುತ್ತೆ. ಅದನ್ನು ಆತ ಕೆಲವೊಂದು ಕಡೆ ಕಷ್ಟಪಟ್ಟು ಹಿಡಿದಿಟ್ಕೊಳ್ಬೇಕಾಗುತ್ತೆ, ಕೆಲವೊಂದು ಕಡೆ ಎಕ್ಸ್ಪ್ರೆಸ್ ಮಾಡ್ತಾನೆ, ಕೆಲವೊಂದು ಸಲ ಅವ್ನು ಏನು ಮಾಡೋಕ್ಕೂ ಆಗಲ್ಲ ಅಂತ ಒಂದು ಹೆಲ್ಪ್ಲೆಸ್ ಪರಿಸ್ಥಿತಿಲಿ ಆ ರಾಯ ಕ್ಯಾರೆಕ್ಟರ್ ಹೋಗುತ್ತೆ. ಸೊ ಇದು ಪ್ಲಾಟ್. ಸೊ ಅದಾದಮೇಲೆ ರಾಯನ ಒಂದು ಜೀವನದಲ್ಲಿ ಯಾರ್ಯಾರು ಬರ್ತಾರೆ, ಎಕ್ಸಿಟ್ ಆಗ್ತಾರೆ, ಎಂಟ್ರಿ ಆಗ್ತಾರೆ ಅನ್ನೋದೇ ಸ್ಟೋರಿ ಫುಲ್. ಸೊ ಆಮೇಲೆ ಯಾವ ರೀತಿ ಇದಾಗುತ್ತೆ ನಾವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನೋಡಿರೋರಿಗೆ ಆಲ್ರೆಡಿ ಗೊತ್ತಿದೆ ಇದು. ನಾನೀಗ ನನಗೆ ಈ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅಂತ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಇಷ್ಟ ಆಗಿದ್ದು ಯಶ್ ಅವರ ಪರ್ಫಾರ್ಮೆನ್ಸ್. ಈ ಕ್ಯಾರೆಕ್ಟರ್ನ ನಿಮಗೆ ಒಟ್ಟು ಒಂದು 3 ಶೇಡ್ ಅಂತ ಅನಿಸ್ಬೋದು, ನನಗೆ 4 ಶೇಡ್ ಕಾಣಿಸ್ತು. ಒಂದು, ಫಸ್ಟ್ ಆ ಒಂದು ಎಂಪೈರ್ನ ಬಿಲ್ಡ್ ಮಾಡೋಕ್ಕೆ ಮುಂಚೆ ಇದ್ದಂಥ ರಾಯ, ಯಾವಾಗ ನಯನತಾರ ಹೇಳ್ತಾರೆ ನೀನು ಆಳಬೇಕು ಅಂತ, ಆ ಒಂದು ಪೀರಿಯಡ್. ಅದಾದಮೇಲೆ ಒನ್ಸ್ ಆ ಒಂದು ಕುರ್ಚಿಯನ್ನು ಏರಿದ್ಮೇಲೆ, ಗದ್ದುಗೆಯನ್ನು ಏರಿದ್ಮೇಲೆ ರಾಯ. ಅದಾದ ನಂತರ ತಂದೆ ಪಾರ್ಟ್ನಲ್ಲಿ ಬರುವಂಥ ಎಮೋಷ್ನಲ್ ಕನೆಕ್ಟೆಡ್ ರಾಯ. ಸೊ ಒಂದು ಬ್ರೋಕನ್ ರಾಯ ಅಂತ ಹೇಳ್ಬೋದು. ಎಲ್ಲ ನೋವುಗಳನ್ನು, ಅದರಲ್ಲಿ ಡೈಲಾಗ್ ಬರುತ್ತೆ, ಕನ್ನಡಿನ ಹೊಡೆದಾಗ ಗಿಲ್ಟ್ ಇದ್ದಾಗ ಕನ್ನಡಿ ಹೊಡೆದಾಗುತ್ತೆ, ಆದರೆ ನಮ್ಮಲ್ಲಿರುವ ಗಿಲ್ಟ್ ಹಾಗೆ ಉಳ್ಕೊಳ್ಳುತ್ತೆ ಅಂತ. ಸೊ ಇದು 4ನೇ ಶೇಡ್ ಬಂದು ಟಿಕೆಟ್ ಪಾತ್ರ ಏನಿದೆ. ಸೊ ಅಲ್ಲಿ ಯಶ್ ಅವ್ರು ತೋರಿಸುವಂಥ ಮತ್ತೊಂದು ಟ್ರಾನ್ಸ್ಫಾರ್ಮೇಷನ್, ಕಂಪ್ಲೀಟಾಗಿ ಆಪೋಸಿಟ್, ಒಂದು ಹೊಸ ಒಂದು ಶೇಡನ್ನು ತೋರಿಸ್ತಾರೆ ಯಶ್. ಅದು ಈ 4 ಶೇಡನ್ನು ಅವ್ರು ನಿಭಾಯಿಸಿರುವಂಥ ರೀತಿ ಅದ್ಭುತ. ಯಾಕೆ ಇಷ್ಟು ಟೈಮ್ ತೊಗೊಂಡಿದ್ದಾರೆ ಅಂತಂದರೆ, ಆ ಒಂದು ಕ್ಯಾರೆಕ್ಟರ್ಗಳನ್ನು ಮೋಲ್ಡ್ ಮಾಡೋದಕ್ಕೆ, ತಮ್ಮನ್ನು ತಾವು ಮೋಲ್ಡ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಟೈಮ್. ಅದರಲ್ಲೂ ತಂದೆ ಕ್ಯಾರೆಕ್ಟರ್ ವಯಸ್ಸಾದ ಮೇಲೆ ನಿಮಗೆ ತುಂಬ ಹಾಂಟ್ ಮಾಡುತ್ತೆ ಆ ಕ್ಯಾರೆಕ್ಟರ್, ಆ ಬಾಡಿ ಲ್ಯಾಂಗ್ವೇಜ್, ಆ ಎಮೋಷನ್ಸ್, ಆ ಆ್ಯಕ್ಟಿಂಗ್. ಯಶ್ ಅವರ ಆ್ಯಕ್ಟಿಂಗ್ ಸೈಡನ್ನು ಇದು ನಿಮಗೆ ಹೊರಗಡೆ ತಂದಿದೆ, ಇದು ಪಾಸಿಟಿವ್. ಇನ್ನೊಂದೇನು ಅಂತಂದರೆ ಆ್ಯಕ್ಷನ್ ಸೀಕ್ವೆನ್ಸ್. ಆ್ಯಕ್ಷನ್ಗಳು ಅಲ್ಲಲ್ಲಿ ಸಿಗುತ್ತೆ ನಿಮಗೆ, ವಿತಿನ್ ಒಂದು 15-20 ಮಿನಿಟ್ಸ್ಗೆ ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಸಿಗುತ್ತೆ. ಬಟ್ ಅದನ್ನು ಕೊರಿಯೋಗ್ರಾಫ್ ಮಾಡಿರುವಂಥ ರೀತಿ ಅದ್ಭುತ. ಅದರಲ್ಲೂ ಒಂದಷ್ಟು ಲೇಡೀಸ್ ಬರ್ತಾರೆ, ಲೇಡೀಸ್ ಅಂತ ಬರುವಂಥ ಫೈಟ್ ಇರ್ಬೋದು, ಬ್ಯೂಟಿಫುಲ್ ಆಗಿದೆ. ಮೊಕುಬೋಟ್ ಕ್ಯಾಮ್ರಾಗಳನ್ನು ಭಾಳಷ್ಟು ಕಡೆ ಯೂಸ್ ಮಾಡಿದ್ದಾರೆ, ಅದು ಚೆನ್ನಾಗಿ ವರ್ಕ್ ಆಗಿದೆ ಕೂಡ. ತಂದೆ ಮಗನ ನಡುವಿನ ಫೈಟ್ ಕೂಡ, ಅದರಲ್ಲೂ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಸಕ್ಕದಾಗಿದೆ. ಇದು ಒನ್ ಆಫ್ ದ ಪಾಸಿಟಿವ್. ಗೀತು ಮೋಹನ್ ದಾಸ್ ಆ್ಯಸ್ ಎ ಡೈರೆಕ್ಟರ್
ಗೆದ್ದಿದ್ದಾರೆ. ಎಲ್ಲಿ ಅಂತಂದರೆ ಒಂದು ಬಿಗ್ ಸ್ಕೇಲ್ ಸಿನಿಮಾನ ಹ್ಯಾಂಡಲ್ ಮಾಡಿರೋದ್ರಲ್ಲಿ. ಅವ್ರು ಇನ್ನೊಂದು ವಿಚಾರದಲ್ಲಿ ಸೋತಿದ್ದಾರೆ. ನಾನು ಅದನ್ನು ಯಾವ್ದು ನಂಗೆ ಇಷ್ಟ ಆಗಲಿಲ್ಲ ಅಥವಾ ಯಾವ್ದು ನನಗೆ ವರ್ಕ್ ಆಗಲಿಲ್ಲ ಅದರಲ್ಲಿ ಹೇಳ್ತೀನಿ ನಾನು. ನೆಕ್ಸ್ಟ್ ಬಂದು ಆ ಒಂದು ವರ್ಲ್ಡ್ನ ಕಟ್ಕೊಡುತ್ತೆ. ನಿಮಗೆ ಯಾವುದೇ ಒಂದು ಸಿನಿಮಾ ಆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋದರೆ ಆ ಸಿನಿಮಾ ಗೆಲ್ತು ಅಂತ ಲೆಕ್ಕ ಒಂದು ಹಂತಕ್ಕೆ. ಅಂದರೆ ಗೆಲ್ತು. ಆಮೇಲೆ ಹೇಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಒಳಗಡೆ ನಮ್ಮನ್ನು ಆ ಪ್ರಪಂಚಕ್ಕೆ ಎಂಟ್ರಿ ಮಾಡಿಸ್ಬೇಕು. ನಿಮಗೆ KGF ಅಲ್ಲಿ ನಿಮ್ಗೆ ಯಾಕೆ ನಿಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ ಅಂತಂದರೆ, ನೀವು ಆ ಒಂದು ಇದಕ್ಕೆ ಹೋಗ್ತೀರಾ, ನರಾಚಿ ಒಳಗಡೆ ಹೋಗಿ ಕನೆಕ್ಟ್ ಆಗ್ತೀರಾ, ನೀವೇ ಯಶ್ ಜೊತೆ ಪ್ರಯಾಣ ಮಾಡ್ತೀರಾ. ಇಲ್ಲೂ ಕೂಡ ಗೋವಾದ ಆ ಒಂದು ಸಿನಾರಿಯೋಗೆ ನೀವು ಒಳಗೆ ಹೋಗ್ತೀರಾ. ಸೊ ಅದನ್ನು ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ನಂತರ ಸ್ಟೋರಿ ಹೇಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋದಕ್ಕೆ ಡಿಸೈಡ್ ಮಾಡುತ್ತೆ. ಓಕೆ, ಇದರಲ್ಲಂತೂ ಮೋಸ ಇಲ್ಲ. ನೀವು ಆ ವರ್ಲ್ಡ್ ಒಳಗಡೆ ಹೋಗ್ತೀರಾ, ಹಿಡಿದಿಟ್ಕೊಳ್ಳುತ್ತೆ. ಅದಾದಮೇಲೆ ಏನಾಗುತ್ತೆ ಅನ್ನೋದೇ ಪ್ರಶ್ನೆ. ಸಿನ್ನು ನಯನತಾರ ಅವರ ಕ್ಯಾರೆಕ್ಟರ್ ಡೆಪ್ತ್, ಒಬ್ಬ ಸಹೋದರಿಯಾಗಿ ಅವರ ಡೆಪ್ತ್, ಸೀರಿಯಸ್ನೆಸ್, ಇದೆಲ್ಲವೂ ಕೂಡ ಸಿನಿಮಾನ ಯಶ್ ಕ್ಯಾರೆಕ್ಟರ್ ಜೊತೆಗೆ ಇದು ಕೂಡ ಮ್ಯಾಗ್ನೆಟ್ ರೀತಿಯಾಗಿ ಆ ತೂಕವನ್ನು ಎತ್ಕೊಂಡು ಹೋಗುತ್ತೆ ನಯನತಾರ ಅವರ ಕ್ಯಾರೆಕ್ಟರ್. ಸೊ ಹಾಗೆ ಕಿಯಾರಾನ ಜಸ್ಟ್ ಒಂದು ಗ್ಲಾಮರ್ ಗೊಂಬೆ ಆಗಿ ನಾವು ಎಕ್ಸ್ಪೋಸ್ ಮಾಡೋಕ್ಕೂ ನಾವು ಸಾಂಗಲ್ಲಿ ತಬಾಹಿಲ್ ನೋಡ್ದಂಗಿಲ್ಲ. ಇದು ಒಂದು ಎಮೋಷ್ನಲ್ ಡೆಪ್ತ್ ಇದೆ, ಮತ್ತು ಅವ್ರದ್ದು ಬೇರೆ ಬೇರೆ ರೀತಿಯಾದಂಥ ಒಂದು ಎಮೋಷನ್ಸ್ ಹೊರಗಡೆ ಬರುತ್ತೆ. ಅಳ್ತಾರೆ, ನಿಮಗೆ ಒಂದು ಹೆಣ್ಣಿನ ಒಳಗಡೆ ಇರುವಂಥ ಭಾವನೆಗಳು ಇದೆಲ್ಲವೂ ಕೂಡ ಹೊರಗೆ ಬರುತ್ತೆ. ಜೊತೆಗೆ ರೊಮ್ಯಾಂಟಿಕ್ ಸೀನ್ಗಳಲ್ಲೂ ಕೂಡ ಬೇರೆ ಬೇರೆ ಒಂದು ಸನ್ನಿವೇಶಗಳಲ್ಲಿ ಅವರು ಬ್ಯೂಟಿಫುಲ್ ಆಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಜೊತೆಗೆ ಅವ್ರು ಕೊಟ್ಟಿರುವಂಥ ಒಂದು ಸ್ಕ್ರೀನ್ ಸ್ಪೇಸ್ನಲ್ಲಿ ಕಂಪ್ಲೀಟ್ ಸ್ಕೋರ್ ಮಾಡಿದ್ದಾರೆ. ಇದು ದಿ ಬೆಸ್ಟ್. ಇನ್ನೊಂದು ಡೈಲಾಗ್ಗಳು, ನನಗೆ ಎಸ್ಪೆಷಲಿ ಒಂದು ಡೈಲಾಗ್ ನನಗೆ ಪರ್ಫಾರ್ಮೆನ್ಸ್ ಅಂದರೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಯಾರೋ ಒಬ್ರು ಕಟ್ಟಿದ್ದನ್ನು ಮೇಂಟೈನ್ ಮಾಡೋದಲ್ಲ ಲೆಗಸಿ, ನಮ್ಮ ತಾಕತ್ತಿಂದ ಸ್ವಂತ ನಾವು ಕಟ್ಕೊಂಡು ಮೆರೆಸ್ತೀವಲ್ಲ ಅದು ಲೆಗಸಿ ಅನ್ನೋದು. ಮೇ ಬಿ ನಾನು ಡೈಲಾಗಲ್ಲಿ ಸ್ವಲ್ಪ ವರ್ಡ್ ಆಚೀಚೆ ಆಗಿರ್ಬೋದು, ಆದರೆ ನಮ್ಮ ಸ್ವಂತ ತಾಕತ್ತಿಂದ ಕಟ್ಟೋದು ಲೆಗಸಿ. ಆ ಡೈಲಾಗ್ ನನಗೆ ಪರ್ಸ್ನಲಿ ಕನೆಕ್ಟ್ ಆಯ್ತದು ಇದು. ಸೊ ಹೀಗೆ ಮಕ್ಕಳ ಪಾತ್ರ ಮಾಡಿದ್ದು ಅದು ಕೂಡ ವೆರಿ ವೆರಿ ನೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು, ಚಿಕ್ಕ ಪುಟ್ಟ ಪಾತ್ರದಲ್ಲಿ ಬರುವಂಥ ಮಕ್ಕಳು. ಹಾಗೆ ಅಂಡರ್ ಕರೆಂಟ್ ಎಮೋಷನ್ಸ್ ಹೇಳಿದ್ನಲ್ಲ, ನನಗೆ ತುಂಬ ಇಷ್ಟ ಆಯಿತು. ಎಲ್ಲಕ್ಕಿಂತ ಇಷ್ಟ ಆಗಿದ್ದು ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥ ಟ್ವಿಸ್ಟ್. ಈ ಟ್ವಿಸ್ಟ್ ನಿಜಕ್ಕೂ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇದನ್ನು ಬೆಟ್ ಮಾಡಿ ಹೇಳ್ತೀನಿ, ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಬರುತ್ತೆ, ಇದನ್ನು ನೀವು ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಈಗಲೇ ಹೇಳ್ತೀನಿ ಅದನ್ನು. ಸೊ ಯಾರ ಹತ್ರ ಕೇಳಿಕೊಂಡು ಸಿನಿಮಾಗೆ ಹೋಗ್ಬೇಡಿ, ವೇಸ್ಟ್ ಆಗುತ್ತೆ. ಸೊ ಇದು ನನಗೆ ಎಷ್ಟು ಬೆಸ್ಟ್ ಅನಿಸಿದ್ದು. ಇದನ್ನು ಹೊರತುಪಡಿಸಿ ಓಕೆ ಆವ್ರೇಜ್ ಯಾವುದು ಅನಿಸ್ತು ಅಂತಂದರೆ, ಸಾಂಗ್ಗಳು ನಿಮಗೆ ತಬಾಹಿ, ಮನಮೋಹಕ ಆಲ್ರೆಡಿ ನಾವು ಕೇಳಿದ್ದೀವಿ. ಇನ್ನೆರಡು ಸ್ಲೋ ಸಾಂಗ್ಗಳು ಚೆನ್ನಾಗಿದೆ. ಒಂದು ಸರ್ಕಸ್ ಇದರಲ್ಲಿ ಎಂಟ್ರಿ ಆಗ್ತಾ ಕಿಯಾರ ಅವ್ರು ಬರುವ ಒಂದು ಸಾಂಗ್ ಬರುತ್ತೆ, ಅದು ಚೆನ್ನಾಗಿದೆ. ಅದಾದ ಮತ್ತೊಂದು ಎಮೋಷ್ನಲ್ ಒಂದು ಸ್ಲೋ ಸಾಂಗ್ ಬರುತ್ತೆ, ಬಹುಶಃ ಅವ್ರು ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಇದರಲ್ಲಿ ಯೂಟ್ಯೂಬಲ್ಲಿ. ಆ ಸಾಂಗ್ ನನಗೆ ತುಂಬ ಕನೆಕ್ಟ್ ಆಯಿತು, ಕೇಳೋಕ್ಕೊಂಥರ ಇಂಪನ್ಸ್ತು. ಆ ಒಂದು ಸಿನಾರಿಯೋಗೆ ಕರೆಕ್ಟಾಗಿ ಅದು ಬ್ಲೆಂಡ್ ಆಯಿತು. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಬೇರೆ ಸಾಂಗ್ ಯಾವುದು ಕೂಡ ಹಮ್ಮಿಂಗ್ ಅನ್ನೋದು ಇರಲಿಲ್ಲ. ನನಗನ್ನಿಸ್ತು ಸಲಾಮ್ ರಾಕಿ ಬಾಯ್, ತೂಫಾನ್ ಇಂಥ ಥೀಮ್ಗಳು ನಿಮಗೆ ಯಾವಾಗಲೂ ಕಚ್ಕೊಳ್ತಾ ಇತ್ತು. ನಾನು ಕಂಪೇರ್ ಮಾಡ್ತಿಲ್ಲ KGF ಜೊತೆಗೆ. ಯಾವುದಾದ್ರೂ ಹಮ್ ಮಾಡಬೇಕು, ರಿಂಗ್ ಟೋನ್ ಇಟ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಸಾಂಗ್ಗಳು ನನಗೆ ಯಾವುದು ಅಷ್ಟು ಅನಿಸ್ಲಿಲ್ಲ. ಸೊ ಅದೊಂದು. ಎರಡನೇದಾಗಿ ಸ್ಕ್ರೀನ್ ಪ್ಲೇ ಕಟ್ಗಳು. ನಿಮಗೆ ಕೆಲವೊಂದು ಸಲ ಒಂದು ಕ್ಯಾರೆಕ್ಟರ್ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಓ ಈ ಕ್ಯಾರೆಕ್ಟರ್ ಇದು ಈ ಥರ ಅಂತ ಅನ್ನುವಾಗ ಕಟ್ಟಾಗಿ ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಸೊ ಆ ಸ್ಪೇಸ್ ಇದೆಯಲ್ಲ, ಮೇ ಬಿ ಆ ಎಡಿಟಿಂಗ್ ಒಂದು ಸ್ಪೀಡ್ಗೆ ಅದನ್ನು ಯೂಸ್ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಎಲ್ರಿಗೂ ಇದಾಗಲ್ಲ. ನಾವೀಗ ನೆಟ್ಫ್ಲಿಕ್ಸಲ್ಲಿ ನಾನು ಹಲವಾರು ವೆಬ್ ಸೀರೀಸ್ಗಳನ್ನು ನೋಡ್ತೀನಿ, ಬೇರೆ ಬೇರೆ ಫಾರ್ಮ್ಯಾಟ್ಸಲ್ಲಿ ನೋಡ್ತಾ ಇರ್ತೀನಿ, ನನಗೆ ಕ್ಯಾಚ್ ಆಯ್ತು ಅದು. ಬಟ್ ಕಾಮನ್ ಆಡಿಯನ್ಸಿಗೆ, BC ಸೆಂಟ್ರ್ ಆಡಿಯನ್ಸಿಗೆ ಮೇ ಬಿ ಆ ಕಟ್ಗಳು ಸ್ವಲ್ಪ ಕನೆಕ್ಟ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಅದೊಂದು ಸ್ವಲ್ಪ ಯೂಸ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಒಂದು ಪೋರ್ಷನ್ ಅರ್ಥ ಆಗ್ತಿರ್ಬೇಕಾದ್ರೆ ಇನ್ನೊಂದು ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ, ಅದಾದಮೇಲೆ ಇನ್ನೊಂದು ಕ್ಯಾರೆಕ್ಟರ್, ಅದು ಅರ್ಥ ಆಗಬೇಕಾದ್ರೆ ಇನ್ನೊಂದು ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಸೊ ಯು ಮಸ್ಟ್ ಬಿ ಬಿಟ್ ಕ್ವಿಕ್ ಅದರಲ್ಲಿ. ಸೊ ಹಾಗೆ ರವಿ ಬಸ್ರೂರು ಅವರ BGM ಅಲ್ಲಲ್ಲಿ ಕಿಕ್ ಕೊಡುತ್ತೆ. ಬಟ್ ಕೆಲವೊಂದು ಕಡೆ ನನಗೆ ತುಂಬ ಲೆಟ್ ಡೌನ್ ಅಂತ ಅನಿಸ್ತು. ಎಸ್ಪೆಷಲಿ ಯಶ್ ಅವರ ಎಂಟ್ರಿ ಸೀನ್ ಏನಿದೆ ಅದರಲ್ಲಿ ನನಗೆ ಗೂಸ್ ಬಂಪ್ಸ್ ಬರುವಂಥ BGM ಬೇಕಾಗಿತ್ತು. ನೀವು ಬೇರೆ ಸಿನಿಮಾಗಳಲ್ಲಿ ನೋಡಿದ್ದೀರಾ, ಉಗ್ರಮಲ್ಲಿ ನೋಡಿದ್ದೀರಾ, KGF ನೋಡಿದ್ದೀರಾ. ನಾನು ಮತ್ತೆ ಯಾಕೆ ಬರ್ತಾ ಇದ್ದೀನಿ KGFಗೆ ಅಂತಂದರೆ, ರವಿ ಬಸ್ರೂರು ಕೂಡ ಅಲ್ಲೇ ಇರೋದ್ರಿಂದ, ಅಲ್ಲೇ ಅವ್ರು ಮ್ಯೂಸಿಕ್ ಕೊಟ್ಟಿರೋದ್ರಿಂದ ಕಂಪ್ಯಾರಿಸನ್. ಅಲ್ಲಿ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರೆ ಮೇ ಬಿ ಈ ಪ್ರಶ್ನೆ ಬರ್ತಾ ಇರಲಿಲ್ವೇನೋ. ನನಗೆ ಕೆಲವೊಂದು ಕಡೆ ಲೆಟ್ ಡೌನ್ ಅನಿಸ್ತು, ಕೆಲವೊಂದು ಕಡೆ ಅದ್ಭುತವಾಗಿ ಕೊಟ್ಟಿದ್ದಾರೆ. ಅದೊಂದು ಯಾವುದೋ ಅರಬ್ಬಿ ಒಂದು ಸೌಂಡಿಂಗ್ ಒಂದು BGM ಬರುತ್ತೆ, ಅದಂತೂ ಸೂಪರ್ ಆಗಿದೆ. ನನಗೆ ಅಲ್ಲಲ್ಲಿ ಚೆನ್ನಾಗಿದೆ, ಅಲ್ಲಲ್ಲಿ ಸ್ವಲ್ಪ ಇನ್ನೂ ನನಗೆ ಅನಿರುದ್ಧ್ ಇತ್ತೀಚೆಗೆ ಬೇರೆ ಬೇರೆ ಸಿನಿಮಾಗಳು ನೋಡಿದ್ದೀನಿ, ಸಿನಿಮಾ ತುಂಬ ಲೋ ಇದ್ದರೂ ಅವ್ರು ಎತ್ತಿದ್ದಾರೆ. ಜನನಾಯಕ ನಿಮ್ಗೆ ಹೇಳಬೇಕು ಅಂತಂದರೆ ಮ್ಯೂಸಿಕಲ್ಲೇ ತುಂಬ ಎತ್ತಿದ್ದಾರೆ ಅವರು. ಬೀಸ್ಟ್ ಅಂತ ಸಿನಿಮಾ ಆವ್ರೇಜ್ ಮೂವಿ ಕೂಡ BGM ಇಂದ ಮೇಲೆ ಎತ್ತಿದ್ದಾರೆ. ಇನ್ನೂ ಹಲವಾರು ಸಿನಿಮಾ ಇದೆ. ನಾವು ಜವಾನ್ ಕೂಡ ನಾನು ಹೇಳೋದಾದರೆ BGM ವಿಚಾರದಲ್ಲಿ ಅನಿರುದ್ಧ್ ತುಂಬ ವರ್ಕ್ ಮಾಡಿದ್ದಾರೆ. DC ರೀಸೆಂಟಾಗಿ ಬಂದಿರೋದು, ಅದು ಸಿನಿಮಾನೂ ಚೆನ್ನಾಗಿದೆ. ಬಟ್ ಇವರ ಮ್ಯೂಸಿಕ್ ಲಿಫ್ಟ್ ಮಾಡಿದೆ ಸಿನಿಮಾನ. ಎಲ್ಲೋ ಒಂದು ಕಡೆ ತುಂಬ ಡಲ್ ಅನಿಸೋ ಸಿನಿಮಾ ಮ್ಯೂಸಿಕ್ಕಿಂದ ಎತ್ಕೊಂಡಿದೆ. ನಾನು ಕಂಪೇರ್ ಮಾಡ್ತಿಲ್ಲ ಅನಿರುದ್ಧನು ರವಿ ಬಸ್ರೂರನ್ನು, ನಾನು ಹೇಳಿದ್ದು ಜಸ್ಟ್ ಒಂದು ಸಿನಿಮಾಗೆ ಹೇಗೆ ಮ್ಯೂಸಿಕ್ ಡೈರೆಕ್ಟರ್ ಆ್ಯಡ್ ಮಾಡ್ತಾರೆ ಅಂತ. KGF ಅಲ್ಲಂತೂ ಅವ್ರು ಮಾಡಿರೋದು ಮ್ಯಾಜಿಕ್. ಸೊ ಇದು ಇನ್ನು ರುಕ್ಮಿಣಿ ಕ್ಯಾರೆಕ್ಟರ್ ಮೆಲಿಸಾ ಏನಿದೆ, ನನಗನ್ಸುತ್ತೆ ಅವರು ಅದಕ್ಕಿಂತ ಒಳ್ಳೆ ಪರ್ಫಾರ್ಮ.
ಸೊ ಹಾಗಾಗಿ ರುಕ್ಮಿಣಿ ಅವ್ರನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಳಸ್ಬೋದಾಗಿತ್ತು. ಚೆನ್ನಾಗಿ ಎಂಟ್ರಿ ಎಲ್ಲ ಚೆನ್ನಾಗಿದೆ, ನಂತರ ಸ್ವಲ್ಪ ಫ್ಲ್ಯಾಟಾಗಿ ಹೋಗುತ್ತೆ ಅವರ ಕ್ಯಾರೆಕ್ಟರ್, ತುಂಬ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇಲ್ಲ. ಹುಮಾ ಕುರೇಶಿ ಕೂಡ ಕೆಲವೊಂದು ಸಲ ತುಂಬ ಹೈಪಾಗಿ ಕಾಣಿಸ್ತಾರೆ, ಬಟ್ ಕೆಲವೊಂದು ಸಲ ಆ ಕ್ಯಾರೆಕ್ಟರ್ ಬೇಗ ಭಾಳ ಈಸಿಯಾಗಿ ಮುಗ್ದೋಯ್ತು ಅಂತ ಅನಿಸ್ಬಿಡುತ್ತೆ. ಸೊ ನನಗೆ ಅವರ ಕ್ಯಾರೆಕ್ಟರ್ ಎಂಡಿಂಗ್ ಕೂಡ ಭಾಳ ಈಸಿಯಾಗಿ ಮುಗಿಸ್ಬಿಟ್ರು ಅಂತ ಅನಿಸ್ತು. ಮತ್ತು ಅವ್ರ ಜೊತೆ ಇರುವಂಥ ಸುದೇವ್ ಹಾಗೆ ಇನ್ನೊಂದು ಕ್ಯಾರೆಕ್ಟರ್ ಫ್ರೆಂಡ್ ಆಗಿ ಕರ್ಮಾಡಿ ಅಂತ ಏನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರಿಗೆ ಇನ್ನೂ ಸ್ವಲ್ಪ ಡೈಲಾಗ್ಸ್ ಬೇಕಾಗಿತ್ತು ಅಂತ ಅನಿಸ್ತು. ಎಲ್ಲೂ ಡೈಲಾಗೇ ಇಲ್ಲ ಅವ್ರಿಗೆ, ಬರೀ ಅವ್ರ ಜೊತೆಗಿರ್ತಾರೆ ಅಷ್ಟೇ, ತುಂಬ ಸ್ಕೋಪ್ ಇಲ್ಲ ಆ ಕ್ಯಾರೆಕ್ಟರ್ಗೆ. ಸೊ ಹಾಗೆ ಅಕ್ಷಯ್ ಒಬರಾಯ್ಗೂ ಕೂಡ ಅಂಥದ್ದೇನೂ ಇದು ಅನಿಸ್ಲಿಲ್ಲ, ಬೇಗ ಬಂದು ಹಾಗೆ ಹೊರಟೋಗ್ತಾರೆ. ವಸಿಷ್ಠ KGF ಅಲ್ಲಿ ಬಂದ ಹಾಗೆ, ವಸಿಷ್ಠಗಾದರೂ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇತ್ತು. ಸೊ ಇದೊಂದಿಷ್ಟು ನನಗೆ ಓಕೆ ಅನಿಸಿದ್ದು. ಈಗ ಮೇನ್ ಪಾರ್ಟಿಗೆ ಬರೋಣ. ಯಾವ್ದು ನನಗೆ ನೋ ಅನಿಸ್ತು ಅಂತಂದರೆ ಸಿನಿಮಾದ ಲೆಂತ್. 3 ಗಂಟೆ ಆಲ್ಮೋಸ್ಟ್ 15 ನಿಮಿಷ ಸಿನಿಮಾ ಇದೆ. ಈ ಒಂದು ಡ್ಯೂರೇಷನನ್ನು ಬಹುಶಃ ನೀವು ಒಂದು 235 ಆರ್ 245 2 ಗಂಟೆ 45 ನಿಮಿಷಕ್ಕೆ ಕ್ರಿಸ್ಪ್ ಮಾಡಿದರೆ, ಶಾರ್ಟ್ ಮಾಡಿದರೆ ಸಿನಿಮಾ ಇನ್ನೂ ಪವರ್ ಪ್ಯಾಕ್ಡ್ ಆಗಿರೋದು. ಇನ್ನೂ ನಿಮಗೆ ಆ ಲ್ಯಾಗ್ ಅಂತ ಎಲ್ಲೆಲ್ಲಿ ಅನಿಸುತ್ತಲ್ವ. ಆ್ಯಕ್ಚುಲಿ ಲ್ಯಾಗ್ ಏನು ಅಂತಂದರೆ, ನಿಮಗೆ ಇಂಗ್ಲೀಷ್ ಸಿನಿಮಾಗಳನ್ನು ನೋಡಿದ್ರೆ ನೀವು ಒಂದಷ್ಟು ಸಿನಿಮಾಗಳು, ಸೊ ಅಲ್ಲಿ ನಿಮಗೆ ಹೆಚ್ಚಿನ ಇದು ಲ್ಯಾಗ್ ಇದ್ದೇ ಇರುತ್ತೆ. ಗ್ಯಾಂಗ್ಸ್ಟರ್ ಸಿನಿಮಾದಲ್ಲೂ ನೀವು ನೋಡಿದ್ರೆ, ಗಾಡ್ ಫಾದರ್ ಅಂತ ಸಿನಿಮಾ, ನಾನು ಕಂಪ್ಯಾರಿಸನ್ ಮಾಡ್ತಿಲ್ಲ ಮತ್ತೆ ಹೇಳ್ತಿದ್ದೀನಿ, ಹಳೆ ಸಿನಿಮಾಗಳನ್ನು ನೀವು ನೋಡ್ತಾ ಹೋಗಿ ಖಂಡಿತ ನಿಮಗೆ ಒಂದಷ್ಟು ಲ್ಯಾಗ್ ಇದ್ದೇ ಇರುತ್ತೆ. ಒನ್ಸ್ ಅಪಾನ್ ಅ ಟೈಮ್ ಇನ್ ಅಮೇರಿಕಾನು ಹಳೆ ಸಿನಿಮಾ ಎಲ್ಲ ಇದೆ, ಇವೆಲ್ಲವೂ ಕೂಡ ಲ್ಯಾಗ್ ಇರುತ್ತೆ, ಬಟ್ ನಿಮ್ಗೆ ಅಲ್ಲಲ್ಲಿ ಎಲಿವೇಷನ್ಸ್ ಇರುತ್ತೆ. ಅದನ್ನು ಕಟ್ ಮಾಡಿದರೆ ಬಹುಶಃ ಇವರು ಸೆಕೆಂಡ್ ಪಾರ್ಟಿಗೆ ಹೋಗೋದು ಬೇಡ ಅನ್ನೋ ರೀಸನ್ಗೆ ಟಾಕ್ಸಿಕ್ ಪಾರ್ಟ್ 2 ಅಂತ ಮತ್ತೆ ಹೋಗಬೇಕಾಗತ್ತೆ. ಆ ರೀಸನ್ಗೆ 2 ಗಂಟೆ ಅಥವಾ 2 ಸಿನಿಮಾ ಆಗೋದನ್ನು ಒಟ್ಟಿಗೆ ಇದು ಮಾಡಿ 3-4 ಗಂಟೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದೊಂದು ರೀಸನ್, ಅದೊಂದು ಲ್ಯಾಗ್ ನನಗೆ ಇಷ್ಟ ಆಗಲಿಲ್ಲ. ಮೇ ಬಿ ಇನ್ನೂ ಕಡಿಮೆ ಮಾಡ್ಬೋದಾಗಿತ್ತು. ಏನು ವೈಲೆನ್ಸ್ ಹಾಗೆ ಇಂಟಿಮಸಿ ಸೀನ್ಗಳು ಬೇಕಾಗಿತ್ತ ಇಷ್ಟು ಅಂತ ಅನಿಸುತ್ತೆ ನನಗೆ. ಯಶ್ ಅವ್ರಿಗಿದ್ದಂಥ ಆರಾ KGF 2 ಆದಮೇಲೆ ಅವ್ರಿಗಿದ್ದಂಥ ಒಂದು ಏನು ಆ ಸ್ಟಾರ್ ಪವರ್ ಇದೆಯಲ್ಲ, ಸೊ ಅದಕ್ಕೆ ಈ ಇಂಟಿಮಸಿ, ಇಷ್ಟು ಆ್ಯಕ್ಷನ್, ಕೈಗಳನ್ನೆಲ್ಲ ಕತ್ತರಿಸಿ ಹಾಕೋದು ಅದೆಲ್ಲ ಬೇಕಾಗಿರಲಿಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಸೊ ಹಾಗೆ CG, ನಾನು ವೈಯಕ್ತಿಕವಾಗಿ ಒಬ್ಬ ವಿಡಿಯೋ ಎಡಿಟಿಂಗ್ ಜೊತೆಗೆ ಗ್ರಾಫಿಕ್ ಕೂಡ ಮಾಡಿದಂಥವನು, ಕಲ್ತಿರೋನು, ಗ್ರಾಫಿಕ್ಸ್ ಕೂಡ ಮಾಡಿದ್ದೀನಿ, ಗ್ರಾಫಿಕ್ ಡಿಸೈನಿಂಗ್. CG ತುಂಬ ಕಡೆ ಯೂಸ್ ಮಾಡಿದ್ದಾರೆ, ಮಿತಿ ಮೀರಿ ಯೂಸ್ ಆಗಿದೆ, ಆದರೆ ಕೆಲವೊಂದು ಕಡೆ ತುಂಬ ರಿಯಲಿಸ್ಟಿಕ್ ಅಂತ ಅನಿಸಲ್ಲ. ಹಾಗಂತ ಇಂಗ್ಲೀಷ್ ಸಿನಿಮಾಗಳಲ್ಲೂ ಕೂಡ ಗ್ರೀನ್ ಸ್ಕ್ರೀನ್ CG ಎಲ್ಲ ಇರುತ್ತೆ, ಬಟ್ ಆದಷ್ಟು ಅದು ರಿಯಲಿಸ್ಟಿಕ್ ಆಗಿರುತ್ತೆ. ಇಲ್ಲಿ ತುಂಬ ಕಡೆ ನಿಮಗೆ ಟೆಕ್ನಿಕಲಿ ಡೆಪ್ತ್ ಇರೋರಿಗೆ ಗೊತ್ತಾಗುತ್ತೆ, CGಯನ್ನು ತುಂಬ ಯೂಸ್ ಮಾಡಿದ್ದಾರೆ, ಅದು ಸ್ಕ್ರೀನಲ್ಲಿ ಗೊತ್ತಾಗುತ್ತೆ ಅದು CG ಅಂತ. CG ಗೊತ್ತಾಗಬಾರ್ದು, ಆವಾಗಲೇ ನಿಮಗೆ ಸಿನಿಮಾ ಒಂಥರ ಗೆಲ್ತು ಅಂತ ಅನ್ನೋದು. ಇನ್ನು ಕೊನೆಯದಾಗಿ ಸಿಕ್ಕೋರ್ನ ಸುಡೋದು, ಪೊಲೀಸವ್ರಿಗಂತೂ ಅಲ್ಲಿ ಏನೂ ಕೆಲಸನೇ ಇಲ್ಲ, ಒಂದೊಂದು ಸಲ ವೀಡಿಯೋ ಗೇಮ್ ಅಂತ ಅನ್ಸೋಕ್ಕೂ ಶುರುವಾಗುತ್ತೆ. ಸೊ ಈ ಥರದಷ್ಟು ನೋವುಗಳಿದೆ. ಸೊ ಇಷ್ಟು ನನಗನ್ಸಿದ್ದು. ಕೆಲವೊಂದು ಸಲ ಈ ಆ್ಯಕ್ಟಿಂಗ್ ವಿಚಾರ ಅಂತ ಬಂದಾಗ, ನಾವು ಮಾರ್ಟಿನ್ ಅಥವಾ ಯಾವುದು ಇದು ಮಾರ್ಟಿನ್ ಸಿನಿಮಾ ಕಬ್ಜಾ ಎಲ್ಲ ಬಂದಾಗ, ಎಸ್ಪೆಷಲಿ ಮಾರ್ಟಿನ್ ವಿಚಾರದಲ್ಲಿ ಧ್ರುವ ಅವ್ರ ವಿಚಾರವಾಗಿ ಒಂದು ಇದಿತ್ತು, ಕೆಲವೊಂದು ಓವರ್ ಆ್ಯಕ್ಟಿಂಗ್, ಕೂಗ್ತಾರೆ ಅಂತಾರೆ ಅಂತ. ಇಲ್ಲೂ ಯಶ್ ಅವ್ರದ್ದು ಕೆಲವೊಂದು ಅಂಥ ಸೀನ್ಗಳಿದೆ, ಬಟ್ ಅಲ್ಲೊಂದು ಸಣ್ಣ ಲೈನ್ ಇದೆ, ಇದು ಕ್ರಿಂಜಾ ಅಥವಾ ಆ ಕ್ಯಾರೆಕ್ಟರ್ನ ಒಂದು ವೆರೈಟಿಯನ್ನು ತೋರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅದು ನೀವು ನೋಡುವಂಥ ಯೋಚನೆ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಅದು ಕ್ರಿಂಜ್ ಅನಿಸ್ತಿದೆ ಅಂತಂದರೆ ಕ್ರಿಂಜ್ ಅನಿಸ್ಬೋದು, ಇಲ್ಲ ಕ್ಯಾರೆಕ್ಟರ್ ಅವನೊಬ್ಬ ಆ ಥರ ಮೆಂಟಲಿ ಡಿಸ್ಟರ್ಬ್ಡ್ ಯುವಕ ಆ ಥರ ರಿಯಾಕ್ಟ್ ಮಾಡ್ತಾನೆ ಅವನು ಅಂತ ಅನಿಸಿದ್ರೆ ಅದು ರಿಯಾಕ್ಟ್ ಮಾಡ್ದಂಗೆ ಅನಿಸುತ್ತೆ. ಅದು ನಿಮಗೆ ಬಿಟ್ಟಿರೋದು, ನೀವು ಯಾವ ವ್ಯೂವಿಂದ ನೋಡ್ತಾ ಇದ್ದೀರಾ ಅಂತ. ಅದೇ ಹೇಳಿದ್ನಲ್ಲ, ಒಂದು ತಿನ್ ಲೈನ್ ಇದೆ ಕ್ರಿಂಜ್ ಹಾಗೆ ಪರ್ಫಾರ್ಮೆನ್ಸ್ ನಡುವೆ. ಅದು ಎಲ್ಲಿ ಬೀಳುತ್ತೆ ಅಂತ ನನಗೆ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನನಗನ್ಸಿದ್ದು, ನಾನು ನೋಡಿದಾಗ ಎಸ್, ಒಬ್ಬ ಮೆಂಟಲಿ ಡಿಸ್ಟರ್ಬ್ಡ್ ಹುಡುಗ, ತಾಯಿ ವಿಚಾರ ಹಾಗೆ ತಂದೆ ವಿಚಾರ, ಸೊ ಆ ಒಂದು ಆತನ ಅನುಭವಿಸಿರುವಂಥ ಎಕ್ಸ್ಪೀರಿಯನ್ಸ್ ಅದು ಆತನನ್ನು ಆ ಥರ ಮಾಡಿಸುತ್ತೆ ಅಂತ. ಇಟ್ಸ್ ಡಿಪೆಂಡೆಡ್ ಅಪಾನ್ ಯು ಏನಾಗಿದೆ ಅಂತ, ಅದ್ರ ಬಗ್ಗೆ ಅದನ್ನು ಹೇಗೆ ತೊಗೊಳ್ತೀರಾ ಅನ್ನೋದು. ಸೊ ಓವರಾಲ್ ಈ ಸಿನಿಮಾ ನೋಡಬೇಕಾ ನೋಡಬೇಡವಾ ಅನ್ನೋದ್ರ ಬಗ್ಗೆ ನಾನಂತೂ ಡಿಸೈಡ್ ಮಾಡಲ್ಲ, ಇದು ಜಸ್ಟ್ ನನ್ನ ಒಪಿನಿಯನ್. ಬಟ್ ಒಬ್ಬ ಕನ್ನಡಿಗ ಈ ಲೆವೆಲ್ಗೆ, ಗ್ಲೋಬಲ್ ಲೆವೆಲ್ಗೆ ಸಿನಿಮಾವನ್ನು ತಗೊಂಡು ಹೋಗಿರೋದು, ಹಾಕಿರುವಂಥ ಎಫರ್ಟ್ 4 ವರ್ಷ, ಹೆಣ್ಮಗಳು ಜೊತೆಯಾಗಿ ನಿಂತು ಸಿನಿಮಾ ಮಾಡಿರೋದು, ಸೊ ಇದೆಲ್ಲವನ್ನು ಕೂಡ ನೋಡಿದಾಗ ನಾವು ಒಂದು ಸಲ ಹೋಗಿ ನಮ್ಮ ಕಡೆಯಿಂದ ನಮ್ಮ ಸಪೋರ್ಟ್ ಏನು ಅದನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ. ನನಗೆ ಹಣ ಕೊಟ್ಟಿರೋದಕ್ಕೆ ನನಗೇನು ಮೋಸ ಆಗಿಲ್ಲ, ಬಟ್ ಕೆಲವೊಂದು ಈ ಥರದ ಲೂಪ್ ಹೋಲ್ಸ್ಗಳನ್ನು ಕರೆಕ್ಟ್ ಮಾಡಿದರೆ ಸಿನಿಮಾ ಇನ್ನೂ ಬೆಸ್ಟ್ ಆಗಿರೋದು. ಧನ್ಯವಾದ.